ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ। ಈ ವಿಡಿಯೋದಲ್ಲಿ ನಾವು ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ। ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ। ಸೊ ಫಸ್ಟ್ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಏನು ಒಂದು ಇನ್ಫಾರ್ಮಡ್ ಮತ್ತೆ ಹಿಯರಿಸ್ಟಿಕ್ ಪ್ರಾಬ್ಲಮ್। ಸೊ ಇನ್ಫಾರ್ಮಡ್ ಅಂತಂದ್ರೆ ಏನು ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ। ಸೊ ಅದಕ್ಕೆ ಪ್ರತಿಯೊಂದು ಇನ್ನೊಂದು ನೋಡಿನ ಇನ್ಫಾರ್ಮೇಶನ್ ಗಳು ಗೊತ್ತಿರುತ್ತೆ। ಸೊ ಅದನ್ನ ಎಂತ ಕರಿತೀವಿ ಇನ್ಫಾರ್ಮಡ್। ಮತ್ತೆ ಹಿಯರಿಸ್ಟಿಕ್ ಅಂತ ಅಂದ್ರೇನು ಸೊ ಈ ಬೆಸ್ಟ್ ಫಸ್ಟ್ ಸರ್ಚ್ ಪ್ರಯಾರಿಟಿ ಮೇಲೆ ಸಾಲ್ವ್ ಮಾಡುವಂತ ಪ್ರಾಬ್ಲಮ್। ಸೊ ಯಾವುದು ಪ್ರಯಾರಿಟಿ ಮೇಲೆ ಹಿಯರಿಸ್ಟಿಕ್ ವ್ಯಾಲ್ಯೂ ಪ್ರಯಾರಿಟಿ, ಹಿಯರಿಸ್ಟಿಕ್ ವ್ಯಾಲ್ಯೂ ಪ್ರಯಾರಿಟಿ। ಸೊ ಹಿಯರಿಸ್ಟಿಕ್ ವ್ಯಾಲ್ಯೂ ಯಾವುದಕ್ಕೆ ಕಡಿಮೆ ಇರುತ್ತೆ ಅದಕ್ಕೆ ಜಾಸ್ತಿ ಪ್ರಯಾರಿಟಿ। ಸೊ ಲೆಸ್ ಹಿಯರಿಸ್ಟಿಕ್ ವ್ಯಾಲ್ಯೂ ಇದ್ರೆ ಮೋರ್ ಪ್ರಯಾರಿಟಿ ಅಂತ ಅರ್ಥ। ಸೊ ಇವಾಗ ಈ ತರ ಒಂದು ಡಯಾಗ್ರಾಮ್ ಅನ್ನ ಕೊಟ್ಬಿಟ್ಟು ಸ್ಟ್ರೈಟ್ ಲೈನ್ ಡಿಸ್ಟೆನ್ಸ್ ಅಥವಾ ಹಿಯರಿಸ್ಟಿಕ್ ವ್ಯಾಲ್ಯೂನ ನಿಮಗೆ ಕೊಡ್ತಾರೆ। ಸೊ ಹಿಯರಿಸ್ಟಿಕ್ ವ್ಯಾಲ್ಯೂನ ಅವ್ರು ಹೇಗೆ ಕಂಡುಹಿಡಿತಾರೆ ಅಂತಂದ್ರೆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಇಂದ ಅವರು ಈ ಹಿಯರಿಸ್ಟಿಕ್ ವ್ಯಾಲ್ಯೂನ ಈ ಪ್ರಾಬ್ಲಮ್ಗಳಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾರೆ। ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಏನು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್। ಸೊ ಈ ರೀತಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಹಿಯರಿಸ್ಟಿಕ್ ಅಥವಾ ಸ್ಟ್ರೈಟ್ ಲೈನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿತಾರೆ। ಸೊ ಎಲ್ಲಿಗೆ ಪ್ರತಿಯೊಂದು ನೋಡಿಂದ ನಮ್ಮ ಗೋಲ್ ನೋಡ್ಗೆ। ಸೊ ಗೋಲ್ ನೋಡ್ ಯಾವುದು ಜಿ। ಸೊ ಗೋಲ್ ನೋಡ್ ಅಥವಾ ಸ್ಟೇಟ್ ಅಂತ ಕರೀರಿ। ಸೊ ಗೋಲ್ ಸ್ಟೇಟ್ ಇರುವಂತಹ ಡಿಸ್ಟೆನ್ಸ್ ಎ ಇಂದ ಜಿ, ಬಿ ಇಂದ ಜಿ, ಸಿ ಇಂದ ಜಿ, ಡಿ ಇಂದ ಜಿ, ಇ ಇಂದ ಜಿ ಈ ರೀತಿ ಕೊಟ್ಟಿರ್ತಾರೆ। ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಕ್ಯೂ ಅಲ್ಲಿ ಎನ್ಕೋಡ್ ಮಾಡ್ತಾ ಹೋಗ್ಬೇಕು। ಸೊ ಕ್ಯೂ ಡೇಟಾ ಸ್ಟ್ರಕ್ಚರ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ। ಸೊ ಕ್ಯೂ ಅಲ್ಲಿ ಏನ್ ಮಾಡ್ತಾ ಹೋಗ್ಬೇಕು, ನಮಗೆ ಬರುವಂತ ವ್ಯಾಲ್ಯೂಗಳನ್ನ ತುಂಬ್ತಾ ಬರಬೇಕು। ಮತ್ತೆ ಲೀಸ್ಟ್ ಕಾಸ್ಟ್ ಅಂದ್ರೆ ಲೀಸ್ಟ್ ಹಿಯರಿಸ್ಟಿಕ್ ವ್ಯಾಲ್ಯೂ ಇರುವಂತಹ ಪಾತ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು। ಸೊ ಹೇಗೆ ಫಸ್ಟ್ ಸ್ಟಾರ್ಟ್ ಆಗ್ತಿರೋದಲ್ಲಿ ನೋಡಿ ಏನ ನಾವು ಸ್ಟಾರ್ಟ್ ಅಂತ ಅನ್ಕೊಂಡ್ರೆ ಎಂಡ್ ಆಗ್ಬೇಕಾಗಿರೋದಲ್ಲಿ ಗೋಲ್ ಸ್ಟೇಟ್ ಜಿ। ಸೊ ಎ ಇಂದ ಶುರು ಆಗ್ತಿದೆ ಅಂತ ಅನ್ಕೊಳ್ಳಿ ಎ। ಈಗ ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಎ ಇಂದ ಬಿ, ಎ ಇಂದ ಸಿ, ಎ ಇಂದ ಡಿ। ಸೊ ಎ ಇಂದ ಬಿ, ಎ ಇಂದ ಸಿ, ಎ ಇಂದ ಡಿ। ಈಗ ಎ ಇಂದ ನೀವು ಜಿಗೆ ಹೋಗೋದಕ್ಕೆ ಹಿಯರಿಸ್ಟಿಕ್ ವ್ಯಾಲ್ಯೂ ಎಷ್ಟು 40। ಸೊ ಕೇವಲ ಒಂದೇ ಒಂದಿತ್ತು, ನೀವು ಅದನ್ನೇ ಚೂಸ್ ಮಾಡಬೇಕಾಯ್ತು। ನೆಕ್ಸ್ಟ್ ಬಿ ನ ಹಿಯರಿಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ, ಬಿ ಟು ಜಿ 32। ಸೊ ಬಿ ನ ಹಿಯರಿಸ್ಟಿಕ್ ವ್ಯಾಲ್ಯೂ 32। ನೆಕ್ಸ್ಟ್ ಸಿ ಟು ಜಿ ಹಿಯರಿಸ್ಟಿಕ್ ವ್ಯಾಲ್ಯೂ 25। ನೆಕ್ಸ್ಟ್ ಡಿ ಟು ಜಿ ಹಿಯರಿಸ್ಟಿಕ್ ವ್ಯಾಲ್ಯೂ ಯಾವುದು 35। ನಾನು ಹೇಳಿದೆ ಯಾವುದನ್ನ ಚೂಸ್ ಮಾಡಬೇಕು, ಹಿಯರಿಸ್ಟಿಕ್ ವ್ಯಾಲ್ಯೂ ಕಡಿಮೆ ಇರುವಂತದ್ದನ್ನ ಚೂಸ್ ಮಾಡಬೇಕು। 32, 25, 35 ಯಾವ್ದು ಚಿಕ್ಕದು, ಸೊ 25। ಸೊ 25 ಚಿಕ್ಕದಾಗಿರೋದ್ರಿಂದ ಸಿ ನ ಸೆಲೆಕ್ಟ್ ಮಾಡ್ಕೊಂತೀನಿ। ಸೊ ಸಿ ಇಲ್ಲಿದೆ, ಸಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ವಾಪಸ್ ಮಾತ್ರ ಹೋಗಂಗಿಲ್ಲ ನೋಡಿ। ಸಿ ಇಂದ ನಾನು ಈಗ ಹೋಗ್ಬೋದು, ಸಿ ಇಂದ ಎಫ್ ಹೋಗ್ಬೋದು, ಸಿ ಇಂದ ಎ ಹೋಗ್ಬೋದು, ಆದ್ರೆ ನಾನು ವಾಪಸ್ ಎ ಹೋಗಂಗಿಲ್ಲ, ಆಲ್ರೆಡಿ ಇಲ್ಲಿ ಪ್ರೆಸೆಂಟ್ ಇದೆ। ಸೊ ಕ್ಯೂ ಅಲ್ಲಿ ಏನ್ ಮಾಡ್ಬೇಕು, ಎನ್ಕೋಡ್ ಮಾಡ್ಬೇಕು, ಏನ ಎನ್ಕೋಡ್ ಮಾಡ್ಬೇಕು। ನೆಕ್ಸ್ಟ್ ಎ ಆದ್ಮೇಲೆ ಯಾವ್ದು ಬಂದಿರೋದು ಬಿ ಸಿ ಡಿ। ಸೊ ಈ ಬಿ ಸಿ ಡಿ ನ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಲೋಯೆಸ್ಟ್ ಯಾವ್ದಿರುತ್ತೆ ಹಿಯರಿಸ್ಟಿಕ್ ವ್ಯಾಲ್ಯೂ ಅದನ್ನ ಫಸ್ಟ್ ಎನ್ಕೋಡ್ ಮಾಡ್ಬೇಕು। ಫಸ್ಟ್ ಯಾವುದು ಸಿ, ನೆಕ್ಸ್ಟ್ ಯಾವುದು ಬಿ, ನೆಕ್ಸ್ಟ್ ಯಾವುದು ಡಿ। ಈಗ ನಮ್ಮ ಫೈನಲ್ ರಿಸಲ್ಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ರಿಸಲ್ಟ್ ಫಸ್ಟ್ ಏನ್ ಮಾಡಿದ್ವಿ, ಎ ಇಂದ ಶುರು ಮಾಡಿದ್ವಿ, ಇವಾಗ ಸೆಲೆಕ್ಟ್ ಮಾಡಿರುವಂತದ್ದು ಯಾವುದು ಸಿ। ಸೊ ಸಿ ಅನ್ನ ಸೆಲೆಕ್ಟ್ ಮಾಡಿದೀನಿ। ನೆಕ್ಸ್ಟ್ ಸಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು, ಸಿ ಇಂದ ಇ ಮತ್ತೆ ಎಫ್ ಗೆ ಹೋಗ್ಬೋದು, ಸಿ ಇಂದ ಇ ಮತ್ತೆ ಎಫ್। ಈಗ ಇ ಇಂದ ಜಿ ಇರುವಂತಹ ಹಿಯರಿಸ್ಟಿಕ್ ವ್ಯಾಲ್ಯೂ ಎಷ್ಟು 19। ಹಿಯರಿಸ್ಟಿಕ್ ವ್ಯಾಲ್ಯೂಸ್ ನೀವು ಬರ್ಕೋಬೇಕು। ನೆಕ್ಸ್ಟ್ ಎಫ್ ಇಂದ ಜಿ ಹೋಗುವಂತ ಹಿಯರಿಸ್ಟಿಕ್ ವ್ಯಾಲ್ಯೂ ಎಷ್ಟಪ್ಪ 10। ಸೊ 10 ಮತ್ತೆ 19 ಅಲ್ಲಿ ಚಿಕ್ಕದು ಯಾವುದು ಎಫ್। ಸೊ ನಾನು ಎಫ್ ಅನ್ನ ಸೆಲೆಕ್ಟ್ ಮಾಡಬೇಕು, ಆದ್ರೆ ಇಲ್ಲಿ ಸ್ಟ್ಯಾಕ್ ಅಲ್ಲಿ ಸಾರಿ ಕ್ಯೂ ಅಲ್ಲಿ ಎರಡನ್ನೂ ಕೂಡ ಸೇರಿಸಬೇಕು। ಯಾವ್ದು ಚಿಕ್ಕದಿರೋದು ಎಫ್। ಸೊ ಫಸ್ಟ್ ಎಫ್ ನ ಇನ್ಕ್ಲೂಡ್ ಮಾಡಬೇಕು, ನೆಕ್ಸ್ಟ್ ಇ, ಸೊ ಇ ನ ಇನ್ಕ್ಲೂಡ್ ಮಾಡಿ। ಈಗ ನಾನು ಸೆಲೆಕ್ಟ್ ಮಾಡ್ತಿರುವಂತದ್ದು ಯಾವುದು ಎಫ್। ಸೊ ಎಫ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ। ಸೊ ಎಫ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಫ್ ಇಂದ ಜಿ ಹೋಗೋದಕ್ಕೆ ವ್ಯಾಲ್ಯೂ ಎಷ್ಟು 10। ಸೊ ಎಫ್ ಇಂದ ಜಿಗ ಹೋಗೋದಕ್ಕೆ ವ್ಯಾಲ್ಯೂ ಎಷ್ಟು 10 ನೋಡಿ। ಎಫ್ ಇಂದ ನಾನು ಕೇವಲ ಜಿಗೆ ಹೋಗ್ಬೋದು, ಯಾಕೆ ಎಫ್ ಇಂದ ಸಿ ಬರಂಗಿಲ್ಲ, ಆಲ್ರೆಡಿ ಕ್ಯೂ ಅಲ್ಲಿ ಪ್ರೆಸೆಂಟ್ ಇದೆ। ಎಫ್ ಇಂದ ಡಿ ಬರಂಗಿಲ್ಲ, ಯಾಕೆ ಆಲ್ರೆಡಿ ಕ್ಯೂ ಅಲ್ಲಿ ಪ್ರೆಸೆಂಟ್ ಇದೆ। ಸೊ ಇನ್ನು ಎಫ್ ಇಂದ ಜಿಗ್ ಮಾತ್ರ ಬರ್ಬೋದಿತ್ತು। ಸೊ ಹಿಯರಿಸ್ಟಿಕ್ ವ್ಯಾಲ್ಯೂ ಬರೀಬೇಕು, ಇಲ್ಲಿರೋ ವ್ಯಾಲ್ಯೂ ಅಲ್ಲ, ಹಿಯರಿಸ್ಟಿಕ್ ವ್ಯಾಲ್ಯೂ ಮಾತ್ರ ಬರೀಬೇಕು। ಸೊ ಹಿಯರಿಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ 10। ಸೊ ಕೇವಲ ಒಂದೇ ಒಂದಿರೋದ್ರಿಂದ ಇದೇ ಪಾತ್ ಅನ್ನ ಕನ್ಸಿಡರ್ ಮಾಡ್ತೀನಿ। ನೆಕ್ಸ್ಟ್
ಜಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಜಿ ಇಂದ ಜಿಗೆ ಹೋಗ್ಬೋದು. ಸೊ ಕೊನೆ ಸ್ಟೇಟ್, ಸೊ ಕೊನೆ ಗೋಲ್ ಸ್ಟೇಟ್. ಸೊ ಜಿ ಇಂದ ಜಿಗೆ ಎಷ್ಟು 0. ಸೊ ಜಿ ಇಂದ ಜಿಗೆ 0. ಏನ್ ಮಾಡ್ಬೋದು, ACF. ಸೊ ಜಿ ನ ನಾನು ಕ್ಯೂ ಅಲ್ಲಿ ಇನ್ಕ್ಲೂಡ್ ಮಾಡಿರಲಿಲ್ಲ, ಸೊ ಜಿ ನ ಇನ್ಕ್ಲೂಡ್ ಮಾಡ್ತೀನಿ. ನೆಕ್ಸ್ಟ್ ಎಫ್ ಇಂದ ನಾನು ಜಿಗೆ ಬಂದಿದ್ದು, ಸೊ ಜಿ. ಇವಾಗ ನನಗೆ ಲೀಸ್ಟ್ ಹಿಯರಿಸ್ಟಿಕ್ ಕಾಸ್ಟ್ ನ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಮಾಡುವಂತ ಪಾತ್ ಸಿಕ್ತು. ಎಲ್ಲಿಂದ, ಸ್ಟಾರ್ಟ್ ಇಂದ ಗೋಲ್ ಸ್ಟೇಟ್ ಗೆ ಹೋಗುವಂತ ಪಾತ್ ಯಾವುದು, ACFG. ಸೊ ನನಗೆ ಫೈನಲ್ ರಿಸಲ್ಟ್ ಕೂಡ ಸಿಕ್ಕಿದೆ. ಸೊ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.